ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ತಮ್ಮ ಅಸಹಕಾರದ ಮೂಲಕ ಮಹಿಳೆಯರಿಗೆ ಅನ್ಯಾಯ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರ ಕರೆಯ ಮೇರೆಗೆ ಈ ಭಾಗದಲ್ಲಿ ವಿಶೇಷವಾಗಿ ಧಾರವಾಡ ಜಿಲ್ಲೆ ಮತ್ತು ಗದಗ ಜಿಲ್ಲೆಯ ಕೆಲವು ಭಾಗ ಮತ್ತು ಹಾವೇರಿ ಜಿಲ್ಲೆಯ ಕೆಲವು ಭಾಗ, ಮೇನ್ಲಿ ಧಾರವಾಡ ಜಿಲ್ಲೆಯ ಮಹಿಳಾ ಪ್ರಮುಖರನ್ನು ಮಹಿಳಾ ಸ್ಟೂಡೆಂಟ್ಸು, ಮಹಿಳಾ ಪ್ರಮುಖರು, ಸ್ವಸಹಾಯ ಗುಂಪುಗಳು, ಸ್ತ್ರೀ ಶಕ್ತಿ ಗುಂಪುಗಳು, ಇದರಲ್ಲಿ ಯಾರು ಇನ್ವಾಲ್ವ್ ಇದ್ದಾರೆ ಅವರೆಲ್ಲರನ್ನು ಕರೆದು ನಾವೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಅಧ್ಯಕ್ಷರು ಇಡೀ ರಾಜ್ಯಾದ್ಯಂತ ಇದರ ಹೋರಾಟಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕರೆಯ ಮೇರೆಗೆ ಕರೆ ಕೊಟ್ಟಿದ್ದಾರೆ. ಇವತ್ತು ಮಹಿಳೆಯರೇ ಮುಂಚೂಣಿಯಲ್ಲಿರ್ತಾರೆ, ಅದರ ನೇತೃತ್ವವನ್ನು ವಹಿಸಲಿಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ. ಇದನ್ನು ನಾವು ಒತ್ತಡವನ್ನು ಕಾಂಗ್ರೆಸ್ ಮೇಲೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹೋರಾಟ ಸತತವಾಗಿ ಒಂದಿಲ್ಲ ಒಂದು ಕಾರ್ಯಕ್ರಮ, ಇದರ ಒಂದು ಪರವಾಗಿ ಅಭಿಪ್ರಾಯ ರೂಪಿಸಲಿಕ್ಕೆ ನಮ್ದು ಸತತವಾಗಿ ಕಾರ್ಯಕ್ರಮ ಇದ್ದೇ ಇರುತ್ತೆ. ಮುಂದಿನ ಅಧಿವೇಶನದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ಮುಂದಿನ ಅಧಿವೇಶನಕ್ಕಿಂತ ಮೊದಲು ನಾವು ತೀರ್ಮಾನವನ್ನು ನಮ್ಮ ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿಗಳು ಎಲ್ಲರೂ ಸೇರಿ ಮಾಡ್ತಾರೆ. ಅಲ್ಲಿವರೆಗೆ ನಮ್ಮ ಹೋರಾಟ, ನಮ್ಮ ಜನಜಾಗೃತಿ ಮುಂದುವರಿಕೆ. ಬಿಜೆಪಿ ಮಹಿಳಾ ವಿರೋಧಿ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದ್ರು. ಕಾಂಗ್ರೆಸ್ದವ್ರಿಗೆ ಇತಿಹಾಸ ನೆನಪಿಲ್ಲ. 1996ರಲ್ಲಿ ದೇವೇಗೌಡರು ಕಾಂಗ್ರೆಸ್ಸಿನ ಬೆಂಬಲದಿಂದ ಪ್ರಧಾನಮಂತ್ರಿ ಆದಾಗ ಈ ಒಂದು ಮಸೂದೆಯನ್ನು ಅವರು ಮಂಡಿಸಲಿಕ್ಕೆ ಸಿದ್ಧರಾಗಿದ್ದರು. ಮಂಡಿಸಿದ್ರು. ಇಂಟ್ರೊಡಕ್ಷನ್ ಆಯಿತು. ಭಾರತೀಯ ಜನತಾ ಪಾರ್ಟಿ ಅಪೋಸಿಷನ್ ಪಾರ್ಟಿಯಲ್ಲಿತ್ತು. ಆವಾಗ ಸನ್ಮಾನ್ಯ ಲಾಲ್ ಕೃಷ್ಣ ಅದ್ವಾನಿಯವರು ಮತ್ತು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದರು. 98ರಲ್ಲಿ ಮೊದಲನೇ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಮಂಡನೆಯನ್ನು ಮಾಡಿದರು. ಭಾಳ ಶೀಘ್ರವಾಗಿ, ಅತ್ಯಂತ ಕಮ್ಮಿ ಸಮಯದಲ್ಲಿ ಆ ಸರ್ಕಾರ ಪತನ ಆಗಿ ಮತ್ತೊಮ್ಮೆ 99ರಲ್ಲಿ ಎಲೆಕ್ಷನ್ ಆಯಿತು. 98ರೊಳಗೂ ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡಿತು. 99ರಿಂದ 2004ರ ಮಧ್ಯೆ ನಾವು 103ನೇ 104ನೇ ಅಮೆಂಡ್ಮೆಂಟನ್ನು ಮಂಡಿಸಿದ್ವಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಭರ್ಪರಿಯಾಗಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅವತ್ತಿನ ಕಾನೂನಿನ ಸಚಿವರ ಕೈಯಿಂದ ಆ ಮಸೂದೆಯನ್ನು ಕಿತ್ತುಕೊಂಡಂಥವರು ಕಾಂಗ್ರೆಸ್ ಪಾರ್ಟಿಯವರು, RJD ಅವರು ಮತ್ತು SP ಅವರು. ಅದಾದ ನಂತರ 2009-10ರಲ್ಲಿ ನಾನು ವಿಪ್ಪಿದ್ದೆ. ಶ್ರೀಮತಿ ಸುಷ್ಮಾ ಸ್ವರಾಜ್ ಅವರು ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದರು. ಲಾಲ್ ಕೃಷ್ಣ ಅದ್ವಾನಿ ಅವರಿದ್ದರು. ರಾಜ್ಯಸಭೆಯಲ್ಲಿ BJP ಬೆಂಬಲದಿಂದ ಅದು ಪಾಸ್ ಆಯಿತು. ಮೊದಲು ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಅದು ಪಾಸ್ ಮಾಡಿದ್ದೀವಿ ನಾವು. ಲೋಕಸಭೆಯಲ್ಲಿ ತರ್ರಿ, ನಾವು ಪಾಸ್ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಸತತವಾಗಿ ವಿರೋಧ ಮಾಡಿದಂಥವರು. ಇವರ ಇತಿಹಾಸ ಗೊತ್ತಿದೆ. OBCಗೆ ವಿರೋಧ ಮಾಡಿದಂಥವರು ಕಾಂಗ್ರೆಸ್ ಪಾರ್ಟಿಯವರು. SC STಗೆ ವಿರೋಧ ಮಾಡಿದಂಥವರು ಪಂಡಿತ್ ನೆಹರು ಅವರು, ಅವ್ರ ರಿಸರ್ವೇಷನ್ಗೆ. ಈಗ ಮಹಿಳಾ ಮತ್ತು OBC ಎರಡನ್ನೂ ವಿರೋಧ ಮಾಡ್ತಾ ಇರೋರು ಕಾಂಗ್ರೆಸ್ ಅವರು. ರಾಜೀವ್ ಗಾಂಧಿ OBC ರಿಸರ್ವೇಷನ್ ವಿರುದ್ಧ, ಮಂಡಲ್ ಕಮಿಷನ್ ವಿರುದ್ಧ ಅತ್ಯಂತ ಸುದೀರ್ಘವಾದಂಥ ಅವ್ರದ್ದು ಯಾವುದಾದ್ರೂ ಅವ್ರ ಲೈಫ್ ಟೈಮ್ ಭಾಷಣ ಇದ್ದರೆ, ಈಸ್ ಲೈಫ್ ಟೈಮ್ ಲೆಂಗ್ದಿಯೆಸ್ಟ್ ಸ್ಪೀಚ್ ಇನ್ ದಿ ಪಾರ್ಲಿಮೆಂಟ್ ಯಾವುದಾದ್ರೂ ಇದ್ದರೆ, ಅವರು ಒಂದು ಸರ್ತಿ ಪ್ರಧಾನಮಂತ್ರಿ, ಒಂದು ಸರ್ತಿ ಅಪೋಸಿಷನ್ ಲೀಡರ್ ಆಗಿದ್ದರು. ಈ ಎರಡೂ ಕಾಲದಲ್ಲಿ ಅತಿ ದೊಡ್ಡ ಅಥವಾ ಅತಿ ಉದ್ದನೆಯ ಭಾಷಣ ಅಂದರೆ OBC ರಿಸರ್ವೇಷನದ ವಿರುದ್ಧವಾಗಿ ರಾಜೀವ್ ಗಾಂಧಿ ಅವರು ಮಾತಾಡಿದ್ದಾರೆ. ಈಗ ಮಹಿಳಾ ವಿರೋಧಿ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇತಿಹಾಸ ನೋಡ್ಕೊಂಡು ಕಾಂಗ್ರೆಸ್ದವರು ಮಾತಾಡೋದು. ಇದು ರಾಜ್ಯಾದ್ಯಂತ ಇರುತ್ತೆ ಸರ್ ಹೋರಾಟ. ಇವತ್ತಿನ ಆರಂಭ ಇವತ್ತು ಇಲ್ಲಿ ಶುರು ಮಾಡಿದ್ದೇವೆ. ಮುಂದಿಂದ ನಮ್ಮ ರಾಜ್ಯದ ಅಧ್ಯಕ್ಷರು ನಾವು ಎಲ್ಲ ಸೇರಿ ಮುಂದೆ ತೀರ್ಮಾನ ಮಾಡ್ತೀವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.